ಇತ್ತೀಚೆಗೆ ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಗರ್ಭಗುಡಿಯಲ್ಲಿರುವ ದೇವರ ಮೂರ್ತಿಯು ಮತ್ತು ಆ ದೇವಸ್ಥಾನಕ್ಕೆ ಕರೆಯುವ ಹೆಸರು ಎರಡು ಬೇರೆ ಬೇರೆಯಾಗಿತ್ತು. ಯಾಕೆ ಹೀಗೆ ಕರೆಯುತ್ತಾರೆ, ಅದರ ಹಿಂದಿನ ಕಥೆ ಏನೆಂದು ತಿಳಿದುಕೊಳ್ಳಲು ಅಲ್ಲಿಯ ಸ್ಥಳೀಯರನ್ನು ಕೇಳಿದೆ. ಸ್ಥಳೀಯರ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯು ಅವರೇ ಇಲ್ಲಿ ಬಂದು ನೆಲೆಸಿದ್ದಾರೆ. ಅಲ್ಲದೆ ಅವರ ಮನೆಮಗಳಾದ ಕುಸುಮಾಲಿ ಎಂಬುವರನ್ನು ಮದುವೆಯಾಗಿದ್ದಾರೆ. ಆದ್ದರಿಂದ ದೇವರನ್ನು ಅವರು ಭಾವನೆಂದು ಪರಿಗಣಿಸುತ್ತಾರೆ. ಇದಕ್ಕೆ ಪೂರಕವೆನ್ನುವಂತೆ ಸ್ಥಳೀಯರು ಈಗಲೂ ಎಷ್ಟೋ ಆಚರಣೆಗಳನ್ನು ಆಚರಿಸುತ್ತಾರೆ. ಅದರಲ್ಲಿ ಒಂದೆಂದರೆ ದೇವರಿಗೆ ಪಾದುಕೆಗಳನ್ನು ಅರ್ಪಿಸುತ್ತಾರೆ. ಅಲ್ಲದೆ ದೇವರು ಆ ಪಾದುಕೆಗಳನ್ನು ಧರಿಸಿ ಕಾಡಿನಲ್ಲಿ ನಡೆದಾಡುತ್ತಾ ಇವರನ್ನು ಕಾಪಾಡುತ್ತಾರೆ ಎಂದು ನಂಬಿದ್ದಾರೆ. ಈ ಸ್ಥಳೀಯರಿಗೆ ಸೋಲಿಗ ಜನಾಂಗ ಎಂದು ಕರೆಯುತ್ತಾರೆ. ಇದು ಯಾವ ದೇವಸ್ಥಾನ ಎಂದರೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ. ಪಾರ್ಕಿಂಗ್ ಪ್ಲೇಸ್ ಇದು. ಈ ಬೆಟ್ಟಕ್ಕೆ ಕನಕದಾಸರು ಬಂದಿದ್ದಾರೆ ಎಂದು ಮತ್ತು ದೇವರ ಮೇಲೆ ಕೀರ್ತನೆಗಳನ್ನು ಅವರು ಹಾಡಿದ್ದಾರೆ ಎಂದು ಹೇಳುತ್ತಾರೆ. ಈ ಬಿಳಿಗಿರಿ ಬೆಟ್ಟವು ಬಿಳಿ ಮೋಡಗಳಿಂದ ತುಂಬಿಕೊಂಡಿರುವುದರಿಂದ ಇದನ್ನು ಬಿಳಿಗಿರಿ ಎಂದು ಕರೆಯುತ್ತಾರೆ. ನಾವೀಗ ಎರಡನೇ ಕಥೆಯನ್ನು ನೋಡೋಣ. ಇದನ್ನು ಸ್ಥಳ ಪುರಾಣ ಎಂದು ಕರೆಯಬಹುದು. ಬ್ರಹ್ಮಪುತ್ರರಾದ ವಸಿಷ್ಠ ಮಹರ್ಷಿಗಳು ವಿಶ್ವಾಮಿತ್ರರ ಕೋಪದಿಂದ ಶಾಪಗ್ರಸ್ತರಾಗಿ ತಮ್ಮ ಎಲ್ಲ ಮಕ್ಕಳನ್ನು ಕಳೆದುಕೊಳ್ಳುತ್ತಾರೆ. ತದನಂತರ ಸಂತಾನಾಪೇಕ್ಷೆಯಿಂದ ಕಾವೇರಿ ನದಿ ತೀರದಲ್ಲಿರುವ ಬಿಳಿಗಿರಿ ಬೆಟ್ಟಕ್ಕೆ ಬಂದು ಶ್ರೀನಿವಾಸ ಸ್ವಾಮಿಯ ಮೂರ್ತಿಯನ್ನು ಸ್ಥಾಪಿಸಿ ತಪಸ್ಸು ಮಾಡುತ್ತಾರೆ. ಇದರಿಂದ ಸಂತೋಷಗೊಂಡ ಶ್ರೀನಿವಾಸ ಸ್ವಾಮಿಯು ಶಕ್ತಿ ಎಂಬ ಪುತ್ರರನ್ನು ಕರುಣಿಸುತ್ತಾರೆ. ಮಹಾಭಾರತವೆಂಬ ಮಹಾಕಾವ್ಯವನ್ನು ರಚಿಸಿದ ವ್ಯಾಸ ಮಹರ್ಷಿಗಳು ಈ ಶಕ್ತಿ ಸಂತತಿಗೆ ಸೇರಿದವರು. ಬೆಟ್ಟದಲ್ಲಿರುವ ಮೂಲ ವಿಗ್ರಹವನ್ನು ಸ್ಥಾಪಿಸಿದ ವಸಿಷ್ಠ ಮಹರ್ಷಿಗಳು. ಬೆಟ್ಟದಲ್ಲಿರುವ ದೇವರ ವಾಸ್ತವ್ಯವಾಗಿ ವೆಂಕಟೇಶ್ವರ ಸ್ವಾಮಿಯಾದರೂ ಜನರು ಆಡುಭಾಷೆಯಲ್ಲಿ ಅದನ್ನು ಬಿಳಿಗಿರಿ ರಂಗನಾಥ ಸ್ವಾಮಿ ಎಂದು ಕರೆಯುತ್ತಾರೆ. ದೇವಸ್ಥಾನದ ಒಳಗಡೆ ರಂಗನಾಥ ಸ್ವಾಮಿಯ ಪಕ್ಕದಲ್ಲೇ ಮಹಾಲಕ್ಷ್ಮಿ ಅಲಮೇಲು ಮಂಗಮ್ಮ ಆಲಯವೂ ಇದೆ. ಸೋಲಿಗ ಜನಾಂಗದವರು ಇಂದಿಗೂ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡುತ್ತಾರೆ. ವರ್ಷದಲ್ಲಿ 2 ಜಾತ್ರೆಗಳು ನಡೆಯುತ್ತವೆ. ಅದರಲ್ಲಿ ಪ್ರಮುಖವಾದದ್ದು ಯುಗಾದಿ ನಂತರ ಬ್ರಹ್ಮರಥೋತ್ಸವ. ಈ ರಥೋತ್ಸವ ನೋಡಲು ಬಹಳ ಜನ ಬರುತ್ತಾರೆ. ಅನ್ನದಾಸೋಹ, ಕಲ್ಯಾಣೋತ್ಸವ, ಮುಡಿ ಕೊಡುವುದು, ತೆಪ್ಪೋತ್ಸವ ಇತ್ಯಾದಿ ಸೇವೆಗಳನ್ನು ಇಂದಿಗೂ ನಡೆಸುತ್ತಾರೆ ಅಲ್ಲಿ.